ಪಾದಚಾರಿಗಳ ಸುಗಮ ಸಂಚಾರಕ್ಕೆ ತೊಂದರೆಯಾಗಿರುವ ಫುಟ್ಪಾತ್ ಒತ್ತುವರಿ ತೆರವು ತಾಲೂಕು ಕರವೇ ಒತ್ತಾಯ. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ತೊಂದರೆಯಾಗಿರುವ ಫುಟ್ಪಾತ್ ಒತ್ತುವರಿಯನ್ನ ಕೂಡಲೇ ತೆರವುಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಕೆಎನ್ ಹರೀಶ್ ಪುರಸಭೆ ಆಡಳಿತಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ತದನಂತರ ಮಾತನಾಡಿದ ಅವರು, ಫುಟ್ಪಾತ್ಗಳ ಮೇಲೆ ಅಂಗಡಿಗಳ ಮಳಿಗೆಗಳು, ತಳ್ಳುವ ಗಾಡಿಗಳು ಮತ್ತು ಅನಧಿಕೃತ ನಿರ್ಮಾಣಗಳಿಂದ ಸಾರ್ವಜನಿಕರು ರಸ್ತೆಯಲ್ಲಿ ನಡೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪಾದಚಾರಿ ಮಾರ್ಗಗಳು ಒತ್ತುವರಿಯಾಗಿರುವುದರಿಂದ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಮತ್ತು ಮಹಿಳೆಯರು, ಮಕ್ಕಳು ರಸ್ತೆಯಲ್ಲಿ ನಡೆದಾಡುವಾಗ ನಿರಂತರವಾಗಿ ಅಪಘಾತದ ಅಪಾಯ ಎದುರಿಸುತ್ತಿದ್ದಾರೆ. ಮುಖ್ಯ ರಸ್ತೆಗಳಲ್ಲಿ ವಾಹನ ನಿಲುಗಡೆ ಮತ್ತು ವ್ಯಾಪಾರ ವಹಿವಾಟುಗಳು ಪಾದಚಾರಿ ಮಾರ್ಗವನ್ನು ಆಕ್ರಮಿಸಿಕೊಂಡಿದ್ದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ. ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಕೂಡಲೇ ಪೊಲೀಸ್ ಹಾಗೂ ಪುರಸಭೆ ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆ ನಡೆಸಿ ಎಲ್ಲಾ ಬಗೆಯ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಬೇಕು. ಒತ್ತುವರಿ ತೆರವುಗೊಳಿಸಿದ ಬಳಿಕ ಅವು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಪಟ್ಟಣದ ಮುಖ್ಯ ರಸ್ತೆ, ಎಸ್ಬಿಐ ರಸ್ತೆ, ಕುಂಬಾರಪೇಟೆ ರಸ್ತೆ, ಮಟನ್ ಮಾರ್ಕೆಟ್ ರಸ್ತೆ, ಆವುಲಮುಂದೆ ರಸ್ತೆ, ಬಂಗಾರು ಅಂಗಡಿಗಳ ರಸ್ತೆ, ಗೂಳೂರು ರಸ್ತೆ ಇನ್ನು ಮುಂತಾದ ರಸ್ತೆಗಳನ್ನು ತೆರವು ಮಾಡಲು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಪದಾಧಿಕಾರಿಗಳಾದ ರಿಯಾಜುಲ್ಲಾ, ಅಲೀಂ, ರಾಮರೆಡ್ಡಿ, ಸುಜಾತಮ್ಮ, ನಾರಾಯಣಸ್ವಾಮಿ, ಮಂಜುನಾಥ, ಶಂಕರ್, ನರಸಿಂಹಮೂರ್ತಿ, ಜಾನಿ, ಗಂಗರತ್ನಮ್ಮ, ಗಂಗರಾಜು, ರಾಮಾಂಜಿ, ಅರುಣ್, ಬಾಬಾಜನ್, ಇರ್ಷಾದ್, ಸುಜಾತ, ರಾಧಿಕಾ, ಬಾಬಾ, ಜರೀನಮ್ಮ ಹಾಗೂ ಇತರರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಇವತ್ತೇನು ಪ್ರತಿಭಟನೆಯನ್ನು ಪುರಸಭೆ ಮುಂಭಾಗ ಮಾಡ್ತಾ ಇದ್ದೀವಿ. ಇದು ಈಗ ಭಾಗ್ಯನಗರದಲ್ಲಿ ಅನೇಕ ರಸ್ತೆಗಳಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದೆ. ಆ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಅಧಿಕಾರಿಗಳು ನಡ್ಕೊಳ್ಬೇಕನ್ನುವಂಥದ್ದು ಇವತ್ತು ನಮ್ಮ ಆಗ್ರಹ ಆಗಿದೆ. ಇವತ್ತು ಭಾಗ್ಯನಗರದ ಮುಖ್ಯ ರಸ್ತೆ 100 ಅಡಿ ಇದೆ. ಆದರೆ ಕೆಲವೊಂದು ಫುಟ್ಪಾತ್ ವ್ಯಾಪಾರಸ್ಥರು ಅನಧಿಕೃತವಾಗಿ ಆಕ್ರಮಿಸಿಕೊಂಡಿದ್ದರಿಂದ ಇವತ್ತು ವಾಹನಗಳು ಓಡಾಡಲಿಕ್ಕೆ ಕೇವಲ 15 ಅಡಿ ರಸ್ತೆ ಇಲ್ಲದಂತಾಗಿದೆ. ಇದನ್ನು ಕಂಡು ಕಾಣದಂತೆ ಕೆಲವೊಂದು ಅಧಿಕಾರಿಗಳಿದ್ದಾರೆ. ಇದು ಪುರಸಭೆ ಮತ್ತು ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿಸಿ ಯಾರು ಒತ್ತುವರಿ ಮಾಡಿದಾರೋ, ಯಾರು ಶಾಶ್ವತ ಅಂಗಡಿಗಳಿಟ್ಟು ಅದನ್ನು ತೆರವುಗೊಳಿಸಬೇಕು. ಅಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು ಓಡಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕನ್ನೋದು ನಮ್ಮ ಆಗ್ರಹ ಆಗಿದೆ. ಜೊತೆಗೆ ಬರೀ ಮುಖ್ಯ ರಸ್ತೆ ಅಷ್ಟೇ ಅಲ್ಲ, ಇವತ್ತು ನಾವು ಈ ಜೋಳದ ಬಜಾರಲ್ಲಿ ಆಗಿರ್ಬೋದು, ಮಟನ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಇಲ್ಲ ಬಂಗಾರದ ಅಂಗಡಿಗಳಲ್ಲಿ ಆಗಿರ್ಬೋದು, ಇಲ್ಲ SBM ರಸ್ತೆ ಆಗಿರ್ಬೋದು, ಎಲ್ಲಾ ಕಡೆ ಒಂದು ದಿನ ಫುಟ್ಪಾತ್ ಅನ್ನು ತೆರವುಗೊಳಿಸ್ತಾರೆ. ಯಥಾಸ್ಥಿತಿಯಲ್ಲಿ ಮತ್ತೆ ವ್ಯಾಪಾರಸ್ಥರಲ್ಲಿ ಇಡುವಂತ ಕೆಲಸ ಆಗ್ತಾ ಇದೆ. ಇದನ್ನು ಕೂಡಲೇ ತೆರವುಗೊಳಿಸಬೇಕು. ಜೊತೆಗೆ ಅದಕ್ಕೆ ಸೂಕ್ತ ಪೊಲೀಸ್ ವ್ಯವಸ್ಥೆ ಆಗಿ ಅವರು ಪ್ರತಿದಿನ ಅದನ್ನ ಅಲ್ಲಿ ನೋಡಿ ಬರಬೇಕು. ಯಾರ ಅಂಗಡಿ ತೆರವುಗೊಳಿಸುವಂತ ಕೆಲಸವನ್ನ ಮಾಡಬೇಕನ್ನುವಂಥದ್ದು ಇವತ್ತು ನಮ್ಮ ಹೋರಾಟದ ಆಗ್ರಹ ಆಗಿದೆ.